ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಕಾರಣ ನೀವೇ ನೋಡಿ ಏನಿದೆ ವಿಡಿಯೋಲಿ ಅಂತ. ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋನೇ ಇದು. ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದನೇ ನಮಗಿನ್ನೂ ಬೇರೆ ಬೇರೆ ವಿಡಿಯೋ ಮಾಡೋಕ್ಕೆ ನಮಗೆ ಉತ್ಸಾಹ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಏನು ವಿಡಿಯೋನಪ್ಪ ಇದು? ಬರೀ ಗಿಡ ಪ್ಲ್ಯಾಂಟ್ಸ್ ತೋರಿಸ್ತಾ ಇದ್ದಾಳೆ ಈ ಸೌಮ್ಯ. ಏನಾಗಿರ್ಬೋದು, ಏನಿದೆ ವಿಡಿಯೋಲಿ ಅಂತ ನಿಮಗೆ ಕುತೂಹಲ ಇದೆ ಅನಿಸುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಏನಿದೆ, ಏನು ಮಾಡ್ತಾಯಿದ್ದೀನಿ, ಏನು ಹೇಳಕ್ಕೆ ಹೊರಟಿದ್ದೀನಿ ನಾನು ಅಂತ ಹೇಳ್ತೀನಿ. ಏನಂತಂದರೆ ಬಾಳೆಹಣ್ಣಿತ್ತು. ಏನಂತಂದರೆ ಬಾಳೆಹಣ್ಣು ಗೊತ್ತಲ್ಲ ನಿಮಗೆ, ಪಚ್ಚ ಬಾಳೆಹಣ್ಣು ಅಂತಾರಲ್ಲ ಅದನ್ನ ನಾನು ತಿಂದಿರಲಿಲ್ಲ. ಬಾಳೆಹಣ್ಣು ಏನಾಗೋಗಿತ್ತು, ಫುಲ್ಲು ಜಾಸ್ತಿ ಹಣ್ಣಾಗೋಗಿತ್ತು. ಸೊ ನಾನೇನು ಮಾಡಿದೆ, ಡಸ್ಟ್ಬಿನಲ್ಲಿ ಹಾಕಿದ್ದೆ ಬಾಳೆಹಣ್ಣ. ಆವಾಗ ಗಣಿ ಏನು ಮಾಡಿದ್ರು, ಯಾಕಮ್ಮ ಬಿಸಾಕಿದ್ಯಾ ಡಸ್ಟ್ಬಿನಲ್ಲಿ, ಇದರಿಂದನೂ ಯೂಸ್ ಆಗುತ್ತೆ, ಇದರಿಂದ ನಮಗೆ ವೆರಿ ಯೂಸ್ಫುಲ್ ಟಿಪ್ಪೇ ಇದೆ ಅಂತ ಹೇಳಿದ್ರು. ಏನು ಮಾಡ್ಬೋದು ಅದರಲ್ಲಿ ಅಂತ ನಾನು ಕೇಳಿದೆ ಗಣಿನ. ಅವ್ರೇನಂತಂದರು, ಇರು ತೋರಿಸ್ತೀನಿ ನಾನು ನಿನಗೆ ಏನು ಮಾಡ್ಬೋದು ಅಂತ ತಗೊಂಡು ಬಂದರು. ಅಲ್ಲಿಂದ ಡಸ್ಟ್ಬಿನ್ನ ತೊಗೊಂಡು ಬಂದು ಇವ್ರೇನು ಮಾಡಿದ್ರು, ಪಾಟ್ ಮುಂದೆ ಕೂತ್ಕೊಂಡು ಒಂದು ಸ್ಟಿಕ್ ಸಹಾಯದಿಂದ ಒಂದು ಮಣ್ಣನ್ನೆಲ್ಲ ಸಡಿಲ ಮಾಡಿದ್ರು. ಏನು ಮಾಡ್ತಾಯಿದ್ದಾರೆ ಅಂತ ನಾನು ಕೂತ್ಕೊಂಡು ವಿಡಿಯೋ ಮಾಡಿಕೊಂಡೆ. ಯೂಸ್ಫುಲ್ ಟಿಪ್ ಇದೆ ಅಂತ ಹೇಳಿದ್ರಲ್ಲ, ಸರಿ ಆಯಿತು, ಅಟ್ಲೀಸ್ಟ್ ವಿಡಿಯೋ ಆದರೂ ಮಾಡ್ಕೊಳ್ಳೋಣ, ಏನಾದರೂ ಯೂಸ್ ಆಗ್ಬೋದು ಅಂತಂದ್ಬಿಟ್ಟು ನಾನು ಕೂತ್ಕೊಂಡು ನೋಡಿಕೊಂಡೆ, ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇವ್ರೇನು ಮಾಡಿದ್ರು, ಬಾಳೆಹಣ್ಣನ್ನ ಇದೆಯಲ್ಲ ಪಚ್ಚ ಬಾಳೆಹಣ್ಣು, ಅದನ್ನು ಕಟ್ ಮಾಡಿ ನೋಡಿ ಈ ರೀತಿ ಎಲ್ಲ ಫಸ್ಟ್ ಮಣ್ಣನ್ನು ಸಡಿಲ ಮಾಡ್ಕೊಂಬಿಡ್ಬೇಕು. ಪಾಟಲ್ಲಿರೋದನ್ನೆಲ್ಲ ಮಣ್ಣನ್ನೆಲ್ಲ, ಆಯಿತಾ? ಆ ಮಣ್ಣನ್ನೆಲ್ಲ ಸಡಿಲ ಮಾಡಿಕೊಂಡು ನನಗೆ ಹೇಳ್ತಾನೇ ಇದ್ದರು, ಈ ರೀತಿ ಯಾವತ್ತೂ ವೇಸ್ಟ್ ಮಾಡಬಾರ್ದು, ಈ ರೀತಿ ಪದಾರ್ಥನ ಯಾವುದೇ ತರಕಾರಿ ಆಗಿರಲಿ ಕೂಡ ಈ ರೀತಿ ವೇಸ್ಟ್ ಮಾಡಿದಿರಾ ಆ ಮಣ್ಣಿನ ಒಳಗಡೆ, ಅದರಲ್ಲೂ ಎಕ್ಸ್ಪೆಷಲಿ ಇದು ಪಚ್ಚ ಬಾಳೆಹಣ್ಣು ಇದೆಯಲ್ಲ, ಇದು ನಮಗೆ ಗೊಬ್ಬರಕ್ಕೆ ತುಂಬ ಸಹಾಯ ಮಾಡುತ್ತಂತೆ. ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತಂತೆ. ಹಾಗಾಗಿ ನೋಡಿ, ಇದನ್ನು ಬಾಳೆಹಣ್ಣೆಲ್ಲ ಕಟ್ ಮಾಡಿ ಸ್ವಲ್ಪ ಪೀಸ್ ಥರ ಮಾಡಿ ಅದಕ್ಕೆ ಹಾಕ್ತಾಯಿದ್ದಾರೆ ನೋಡಿ. ನೀವು ಅಷ್ಟೇ ಮನೇಲಿ ಏನಾದರೂ ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿ ಬಿಸಾಕೋ ಥರ ಇದ್ದರೆ ದಯವಿಟ್ಟು ಬಿಸಾಕಬೇಡಿ. ಈ ರೀತಿ ನಿಮ್ಮದು ಮನೆಯಲ್ಲಿ ಪಾಟೆ ಆಗಿರ್ಬೋದು ಅಥವಾ ನೆಲಕ್ಕೆ ಗಿಡ ಹಾಕಿರ್ಬೋದು, ಅದಕ್ಕೆ ಈ ರೀತಿ ಹಾಕಿ ನೀವು ಹಾಕಿಬಿಟ್ಟು ಇದ್ರ ಮೇಲೆ ಮಣ್ಣು ಮುಚ್ಚಿ. ಸೊ ಆವಾಗ ನಿಮಗೆ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ನ್ಯಾಚುರಲಿ ನಿಮಗೆ ಪ್ಲ್ಯಾಂಟ್ಸು ಚೆನ್ನಾಗಿ ಬೆಳೆಯುತ್ತೆ. ಇದು ವೆರಿ ಯೂಸ್ಫುಲ್ ಟಿಪ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅನಿಸುತ್ತೆ ಈ ಟಿಪ್ಪು. ನೀವು ಕೂಡ ಫಾಲೋ ಮಾಡಿ ಮರಿದೆ. ಸೊ ಇದಾಗಿತ್ತು ನೋಡಿ ನಮ್ಮ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ನಾನು ಈ ರೀತಿ ವಿಡಿಯೋ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಬಟ್ ಈ ವಿಡಿಯೋಯಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ನೋದಾದರೆ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ನಾನು ಈ ವಿಡಿಯೋನ ಮಾಡಿದೆ. ಈ ಯೂಸ್ಫುಲ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಆಲ್. ಬೈ ಬಾಯ್, ಟಾಟಾ.